ಓಂ ದತ್ತಾತ್ರೇಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಈಗ ನಮ್ಮ ಮುಖಚರ್ಯೆ ಇರ್ಬೋದು, ಅಂಗಗಳಿರ್ಬೋದು, ಅಂಗಾಂಗ ಫಲ ಇರ್ಬೋದು, ಹಸ್ತ ಸಾಮುದ್ರಿಕ ಇರ್ಬೋದು, ಎಲ್ಲಕ್ಕೂ ಕೂಡ ಅದರದ್ದೇ ಆದ, ಯಾಕೆಂದರೆ ಒಬ್ಬ ವ್ಯಕ್ತಿ ಇರೋ ಹಾಗೆ ಇನ್ನೊಬ್ಬ ವ್ಯಕ್ತಿ ಇರೋದಿಲ್ಲ. ಅದೇ ರೀತಿ ಇವತ್ತಿನ ದಿವಸ ಗುಳಿ ಕೆನ್ನೆಗಳು, ಕೇವಲ ಮುಖದ ಬಗ್ಗೆ ನಾವು ಇವತ್ತಿಗೆ ಗಮನಿಸಕ್ಕೆ ಹೋದಾಗ ಕಣ್ಣು, ಕಿವಿ, ಮೂಗು, ಕಿವಿ, ಹಾಗೆಯೇ ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಆತನ ಒಂದು ಜೀವನದ ಆಕರ್ಷಣೆಗಿರ್ಬೋದು, ಜೀವನದ ನಿರ್ವಹಣೆಗಿರ್ಬೋದು, ಆಕೆ ಇರ್ಬೋದು, ಎಲ್ಲವೂ ಕೂಡ ಅವರ ಅದೃಷ್ಟವನ್ನು ಕೂಡ ಮುಖದಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಆ ರೀತಿ ನೋಡೋಕೆ ಹೋದಾಗ ಗುಳಿ ಕೆನ್ನೆ, ಏಕೆಂದರೆ ಈ ಮಚ್ಚೆಗಳಿರ್ಬೋದು, ಅದರ ಬಗ್ಗೆ ನಾವು ಅದರದ್ದೇ ಆದ ಒಂದು ಮಹತ್ವ ಹೊಂದಿರುತ್ತೆ. ಇವತ್ತಿನ ದಿವಸ ಕೆನ್ನೆಯಲ್ಲಿ ಗುಳಿ ಬಿದ್ದಾಗ, ಆ ಗುಳಿ ಶಂಖಾಕಾರದಲ್ಲಿ, ಆ ಗುಳಿ ತ್ರಿಕೋನಾಕಾರದಲ್ಲಿ, ಆ ಗುಳಿ ಕೇವಲ ನೇರವಾಗಿ, ಈ ರೀತಿ ಅನೇಕ ವಿಧವಾದ ಗುಳಿಗಳು ಕೆನ್ನೆಗಳಲ್ಲಿ ಬಿದ್ದಾಗ ಇದರ ಮಹತ್ವ ಏನು, ಇದರ ವಿಶೇಷತೆ ಏನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಕೆ ಹೋದಾಗ, ಎಲ್ಲರ ಕೆನ್ನೆಗಳು ಕೂಡ ಎಲ್ಲರಿಗೂ ಕೂಡ ಈ ಗುಳಿಗಳು ಬೀಳೋದಿಲ್ಲ. ಹಾಗೆಯೇ ಎಲ್ಲರ ಕೆನ್ನೆಗಳು ಕೂಡ ಒಂದೇ ರೀತಿ ಇರೋದಿಲ್ಲ. ಕೆಲವರಿಗೆ ದಪ್ಪಕ್ಕೆ ಇರುತ್ತೆ, ಕೆಲವರಿಗೆ ಅಗಲವಾಗಿರುತ್ತೆ, ಕೆಲವರಿಗೆ ಉದ್ದವಾಗಿ. ಕೆನ್ನೆಗಳ ವಿಚಾರಕ್ಕೆ ಮಾತ್ರ ನಾವು ಇವತ್ತಿನ ದಿವಸ ಬಂದಾಗ ಕೆಲವರಿಗೆ ಸ್ವಲ್ಪ ಅಗಲ ಕೂಡ ಇರತಕ್ಕಂಥದ್ದು ಆಗಿರುತ್ತೆ, ಕೆಲವ್ರಿಗೆ ಉಬ್ಬಿಕೊಂಡಂಗೆ ಊದ್ಕೊಂಡಂಗೂ ಕೂಡ ಇರುತ್ತೆ. ಇನ್ನು ಗುಳಿ ಕೆನ್ನೆ ಇರುವವರನ್ನು ನಾವು ಆಗ ನೋಡ್ತಾ ಇರ್ತೀವಿ. ಯಾರಾದರೂ ಮಾತಾಡ್ತಾ ಇದ್ದರೆ ಅವ್ರ ಕೆನ್ನೆಗಳಲ್ಲಿ ಗುಳಿ ಬೀಳ್ತಾ ಇರುತ್ತೆ, ಗುಳಿ ಬೀಳ್ತಾ ಇರುತ್ತೆ. ಇದರ ಶಾಸ್ತ್ರವಾಗಿ ನೋಡೋಕೆ ಹೋದಾಗ, ಹಾಗೆ ಜ್ಯೋತಿಷ್ಯದ ಅಂಗಲಲ್ಲಿ ಇದನ್ನು ಗಮನಿಸಿ ನೋಡೋಕ್ಕಾದಾಗ ಇದು ಶುಭವ ಅಶುಭವ, ಎಷ್ಟರ ಮಟ್ಟಿಗೆ ಶುಭ, ಎಷ್ಟರ ಮಟ್ಟಿಗೆ ಅಶುಭ. ಈಗ ಎಷ್ಟೋ ಜನ ನಾವು ನಾಯಕ ನಟರಿರ್ಬೋದು, ನಾಯಕಿಯರಿರ್ಬೋದು, ಕಲಾವಿದರಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಸ್ವಾಮಿಗಳಿರ್ಬೋದು, ಮಹನೀಯರಿರ್ಬೋದು, ಇಲ್ಲಿ ಆಗಾಗ ಕೆಲವರ ಕೆನ್ನೆಗಳಲ್ಲಿ ಗುಳಿಗಳನ್ನು ನಾವು ನೋಡ್ತಾ ಇರ್ತೀವಿ. ಈ ಗುಳಿ ಕೆನ್ನೆ ವಿಶೇಷ ಏನಂದರೆ, ಇದು ಚಿಕ್ಕ ವಯಸ್ಸಿಗೇ ಕೀರ್ತಿ ಪ್ರತಿಷ್ಠೆ ತಂದುಕೊಡೋದು. ಎಷ್ಟೋ ಜನ ನೋಡಿರ್ತೀವಿ, ಪುಟ್ಟ ಮಕ್ಕಳಲ್ಲಿ ಗೊತ್ತಾಗ್ಬಿಡುತ್ತೆ. ಆ ಗುಳಿ ಕೆನ್ನೆ ಬೀಳಿದ್ರೆ ಅವರು ಬಹಳಷ್ಟು ಓದ್ತಾರೆ, ಭಾಳಷ್ಟು ಮೆಮೊರಿ ಇರುತ್ತೆ, ಬಹಳಷ್ಟು ಆಕರ್ಷಿತರಾಗ್ತಾರೆ, ಎಲ್ಲರಿಗೂ ಕೂಡ ಆಕರ್ಷಣೆ ಮಾಡ್ತಾ ಇರ್ತಾರೆ. ಹಾಗೆ ರೀತಿ ನೋಡೋಕೆ ಹೋದಾಗ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗಿರುತ್ತೆ, ಸದಾ ಚುರುಕುತನ ಇರ್ತಾರೆ, ಸ್ವಾವಲಂಬಿತನ ಇರುತ್ತೆ, ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಮತ್ತು ಯಾವ ವಿಷಯಕ್ಕೂ ಕೂಡ ತಕ್ಷಣವೇ ಸ್ಪಂದಿಸೋ ಶಕ್ತಿ ಅವರಲ್ಲಿರುತ್ತೆ. ಅದರ ಜೊತೆಗೆ ಎಲ್ಲ ಅವಕಾಶಗಳನ್ನು ಸಕ್ರಮವಾಗಿ ಉಪಯೋಗಿಸ್ಕೊಳ್ತಾರೆ. ಗುಳಿ ಕೆನ್ನೆ ಇರೋರು ಸಕ್ರಮವಾಗಿ ಉಪಯೋಗಿಸ್ಕೊಳ್ತಾರೆ. ಸಾಮಾನ್ಯವಾಗಿ ನೋಡಿದ್ದೀವಿ, IAS, IPS, ದೊಡ್ಡ ಉನ್ನತ ಹುದ್ದೆಗಳಲ್ಲಿರ್ತಕ್ಕಂಥ ಕೆಲವರು ಈ ಗುಳಿ ಕೆನ್ನೆಯವರು ಕೂಡ ಆಗಿರ್ತಾರೆ. ಊಹಾಪೋಹಗಳಿಗೆ ಅವರು ಹೆಚ್ಚು ಅವಕಾಶನ ಕೊಡ್ತಾರೆ. ನಾವು ಒನ್ ವೇ ಯೋಚನೆ ಮಾಡಿದ್ರೆ ಅವರಿಗೆ 2 ವೇ ಯೋಚನೆ ಕೂಡ ಇರುತ್ತೆ. ಇನ್ನು ಆರ್ಥಿಕ ಲೆಕ್ಕಾಚಾರ ಕರೆಕ್ಟಾಗಿರುತ್ತೆ, ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಹುಷಾರಾಗಿರ್ತಾರೆ, ಸಮಯ ಸದುಪಯೋಗ ಅಂತ ಹೇಳಿದ್ವಿ. ಇನ್ನು ವೈವಾಹಿಕ ಜೀವನಕ್ಕೆ ಬಂದಾಗ ಗುಳಿ ಕೆನ್ನೆ ಅವರಿಗೆ ಮಿಶ್ರ ಫಲ, ಅಷ್ಟು ಪರಿಪೂರ್ಣತೆ ಇರಲ್ಲ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಎಡವಟ್ಟುಗಳು ಕೂಡ ಆಗುತ್ತೆ. ಇನ್ನು ಅತಿ ಆಸೆಯಿಂದ ಇವರು ಮೋಸ ಕೂಡ ಹೋಗ್ತಕ್ಕಂಥ ಸಾಧ್ಯತೆ. ಎಲ್ಲವೂ ಧನಾತ್ಮಕವೇ ಅಲ್ಲ, ಕೆಲವೂ ಇರ್ತವೆ. ಈ ಗುಳಿ ಕೆನ್ನೆ ಇರೋರು ಅತಿ ಆಸೆಗೆ ಹೋಗ್ಬಿಟ್ಟು ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಾರೆ. ಹಾಗೆಯೇ ನಾವು ಮುಖಭಾವ ಅಂತ ಹೇಳಿದಾಗ ಅದು ವೃಷಭ ಬರುತ್ತೆ, ವೃಷಭ ರಾಶಿ, ಶುಕ್ರಾಧಿಪತ್ಯ ಇರ್ತಾನೆ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ಬೇಗ ಆಕರ್ಷಿತರು ಕೂಡ ಆಗ್ತಾರೆ. ಇವರಿಗೆ ಇವೆಲ್ಲವೂ ಜೊತೆಗೆ ಇನ್ನೂ ಅದೃಷ್ಟ ಕೂಡಿ ಬರಬೇಕು ಅಂದರೆ ದೇವಿಯ ಆರಾಧನೆ ಮಾಡ್ಕೋಬೇಕು, ಸಂಧ್ಯಾಕಾಲದಲ್ಲಿ ಒಂದು ಏನಾದರೂ ಸ್ತೋತ್ರ ಪಠನೆ ಮಾಡ್ಕೋಬೇಕು, ಅತಿಯಾದ ಬಟ್ಟೆಗಳನ್ನು ಹಾಕ್ಕೋಬಾರ್ದು. ಇನ್ನು ಭಾನುವಾರ ಇವರು ಕಂಪಲ್ಸರಿಯಾಗಿ ಸಿಹಿ ಪದಾರ್ಥವನ್ನು ದಾನ ಮಾಡೋದ್ರಿಂದ ಇವರಿಗೆ ಸಾಕಷ್ಟು ಶುಭ ಆಗುತ್ತೆ. ಪ್ರತಿನಿತ್ಯವೂ ಇವರು ಸಾಧ್ಯದಷ್ಟು ದೇವಿಯ ಸ್ತೋತ್ರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.